ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡುಗಳಿಲ್ಲದೆ ನಾಡಿಲ್ಲ. ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಹಸಿರೇ ಉಸಿರು ಎನ್ನೋಣ, ಹಸಿರಿನ ಮಡಿಲಲ್ಲಿ ಬೆಳೆಯೋಣ. ಹಸಿರೇ ಉಸಿರು ಎನ್ನೋಣ, ಹಸಿರಿನ ಮಡಿಲಲ್ಲಿ ಬೆಳೆಯೋಣ. ಮನೆ ಮದ್ದಿನ ಗಿಡ ಬೆಳೆಯೋಣ, ಮನೆ ಮದ್ದಿನ ಗಿಡ ಬೆಳೆಯೋಣ. ಹಸಿರಿನೆಡೆಗೆ ಸಾಗಲಿ ಪಯಣ, ಹಸಿರಿನೆಡೆಗೆ ಸಾಗಲಿ ಪಯಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ನಾನು ರಮಾಕಾಂತ್ ನಾರಾಯಣ್ ನಾಯ್ಕ್. ಇದು ಬಕ್ಕಳ ಸಸ್ಯಶಾಸ್ತ್ರೀಯ ಉದ್ಯಾನವನ. ನಾನು ಕೆಲಸ ಮಾಡಲಿಕ್ಕೆ ಒಂದು 35 ವರ್ಷ ಆಯಿತು. ಇದು ಫಸ್ಟು ಅಶೋಕ ಗಿಡ, ಸಾರಾಕ ಅಶೋಕ. ಇದು ತುಂಬ ದೇವರ ಕಾಡಲ್ಲಿ ಬರುವಂಥ ಸಸ್ಯ. ಇದು ಅಶೋಕ, ಶೋಕನಾಶಿನಿ ಅಂತ. ಇದು ಎಲ್ಲರ ಮನೆಯಲ್ಲೂ ನೆಡುವಂಥ ಸಸ್ಯ. ಪ್ರತಿಯೊಬ್ಬರು ಈ ಬಗ್ಗೆ, ಗಿಡದ ಬಗ್ಗೆ ಪ್ರೀತಿ ಕಾಳಜಿ ತೋರಿಸಿ ಪ್ರತಿಯೊಂದು ಇದನ್ನು ಹೆಚ್ಚಾಗಿ ಕಾಡಲ್ಲಿ ಬೆಳೆಯೋಕ್ಕಿಂತ ನಮ್ಮ ಮನೆ ಪ್ರತಿಯೊಂದು ಮನೆಯಲ್ಲಿ ಬೆಳೆಯುವಂಥ ಸಸ್ಯ. ಶೋಕನಾಶಿನಿ ಅಶೋಕ ಅಂದರೆ ಸ್ತ್ರೀ ರೋಗಕ್ಕೆ, ಶೋಕನಾಶಿನಿ ಅಂದರೆ ಸ್ತ್ರೀ ರೋಗದಲ್ಲಿ ಅವರ ಗರ್ಭಕೋಶ ಸಮಸ್ಯೆ, ಪೀರಿಯಡ್ ಸಮಸ್ಯೆ ಪ್ರತಿಯೊಂದರಲ್ಲೂ ಬರುವಂಥ ಸಸ್ಯ. ಇದು ಅಪರೂಪ ಸಸ್ಯ ಅನ್ನೋದಕ್ಕಿಂತ ಎಲ್ಲರೂ ಕಡಿದು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ದೇವರ ಕಾಡಲ್ಲೂ ಇದೆ, ನಮ್ಮಲ್ಲಿ ತಾನಾಗೇ ಬಂದದ್ದು. ಆದರೆ ಇದು ಮನೆ ಮನೆಯಲ್ಲೂ ಈ ಗಿಡ ಇಂಥದ್ದನ್ನು ಬೆಳೆಸುವಂಥದ್ದಾಗಬೇಕು ನಾವೆಲ್ಲರೂ.